ಆಗ ಇದು ಕೊಬ್ಬರಿ ಕುಟ್ತು ರೀ ಚಟ್ನಿ ಕುಟ್ತು ಹಸಿಮೆಣ್ಸಿಕಾಯಿ ಹುರ್ಕೊಂಡು ಶೇಂಗಾ ಹುರ್ಕೊಂಡು ಚಟ್ನಿ ಕುಟ್ತು ಚಟ್ನಿ ಮಾಡಕ್ಕೆ ಮತ್ತೆ ಕೋಳಿ ಪಾಳಿ ಮಾಡಿದ್ರೆ ಕೊಬ್ಬರಿ ಕುಟ್ಟೋದು ಅಲ್ಲ ಕೊತ್ತಂಬರಿ ಕುಟ್ಟೋದು ಮಸಾಲೆ ಕುಟ್ಟೋದು ಇದು ಕುಟ್ಟಾಕ್ರಿ ಒಣಗಿ ಇದು ಒಳ್ಳ ಈಗ ಹೆಚ್ಚಿಟ್ಟು ಕುಂಕುಮ ಈ ರೀತಿ ಹಚ್ಚಿ ಉದ್ನಿ ಕಡ್ಡೆ ಚೆಂದ ಮಾಡ್ತೀವಿ ನಮ್ಗಿದ ದೇವ್ರು ಈ ಪುಟ್ಟಿನ ದೇವ್ರು ನಿಮ್ಗೆ ನಮ್ಗೆ ಆ ಪುಟ್ಟಿನ ದೇವ್ರಿ ಅಪ್ಪ ಅದು ಹಳೇದಾಗೈತಿ ತರ್ಬೇಕಂದ್ರೆ ತರಕ ಕಲಿಯೋದು ಬರ್ರಿ ದೇವ್ರು ಹಿಂಗೆ ನಡ್ಸ್ಕೊಂತ ಹೊಂಟೇನ್ರಿ ದೇವ್ರ ಕಡಿಯೋದು ನಾವು ಮನುಷ್ಯರು ಏನು ಕಾಯ್ತೀವಿ ದೇವ್ರ ಕಾಯ್ಬೇಕು ದೇವ್ರ ಒಂದು ಡಜನ್ ಮಕ್ಳು ನಾಡ್ದೇವ ಡಜನ್ ಯಾಕ್ರಿ ಇಬ್ರು ಸತ್ತಾರ ಹೆಣ್ಮಕ್ಳು ಹಾಗಾರ ಒಂದು ಡಜನ್ ಮೇಲೆ ಆಡ್ದಿ ಕೋಳಿನ ಸಾಕಿರ ನಿಂದ್ರ ಇದ್ರಾಗ ಕೋಳಿನ ಸಾಕಿರಿ ಕೋಳಿ ಸಾಕು ಇದ್ರಾಗ ಬೇರೆ ಮುಸ್ತೂರಿ ಹತ್ತಾಗ ನಮಸ್ಕಾರ ನಮಸ್ಕಾರ ರೀ ಆರಾಮಿದ್ದೀರಿ ಆರಾಮದೀವ್ರಿ ಒಳ್ಳೇದಾಗ್ಲಿ ತುಂಬಾ ತುಂಬಾ ಸಂತೋಷ ನಮಸ್ಕಾರ ವೀಕ್ಷಕರೇ ಬದುಕಿನ ಪುಸ್ತಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕಿನ ಕಂದಕೂರ ಮಾರ್ಗದಲ್ಲಿ ಕಂದಕೂರ ಗ್ರಾಮದ ಮುಂದೆ ಈ ಕುರಿ ಹಟ್ಟಿಯನ್ನು ಹಾಕಿರ್ತಕ್ಕಂತಹ ಕುರಿಗಾಯಿಗಳ ಬದುಕನ್ನು ತಿಳ್ಕೊಳ್ಳಿಕ್ಕೆ ಬಂದಿದ್ದೀನಿ ಬನ್ನಿ ವೀಕ್ಷಕರೇ ನೇರವಾಗಿ ಕುರಿ ಕಾಯುವವರ ಬದುಕು ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಭಾಳಷ್ಟು ಈಗ ಕುರಿ ಕಾಯೋರ ಬದುಕು ನೋಡಿದರೆ ಭಾಳಷ್ಟು ಜನ ಹೇಳ್ತಿರ್ತಾರೆ ಕುರಿ ಕಾಯೋರ ಬದುಕು ಭಾಳ ಆರಾಮ್ ರೀ 108 ಕುರಿ ಇರ್ತಾವೆ ಅದ್ರಾಗ ಒಂದು 2 ಕುರಿ 3 ಕುರಿ ಮಾರಿದ್ರೆ ಸಾಕು ಅವ್ರು ಬೇಕಾದ ತೊಗೋಬೋದು ಏನಾರು ಮಾಡ್ಬೋದು ಅಂತ ಹೇಳ್ತಾರೆ ಅದು ಕರೇನಾ ಸುಳ್ಳ ಅನ್ನೋದನ್ನು ಅವ್ರನ್ನ ಮಾತಾಡಿಸಿ ಕೇಳಿ ಪಡ್ಕೊಳ್ಳೋಣ ಒಳ್ಳೆಯ ಮಾಹಿತಿ ಇದು ಕುರಿ ಕಾಯುವವರ ಬದುಕು ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಬನ್ನಿ ನೇರವಾಗಿ ಕುರಿಗಾಯಿಗಳನ್ನು ಮಾತಾಡಿಸಿ ಇದ್ರ ಕುರಿತು ಒಂದಷ್ಟು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ ಕಂಡಲ್ಲಿ ಅಲ್ಲಿ ಇಲ್ಲಿ ಎಲ್ಲೋ ಅಂತ ಜೋಪಡಿಯನ್ನು ಹಾಕ್ಕೊಂಡು ಕುರಿ ಮೇಯಿಸ್ಕೊಂಡು ಇನ್ನೊಂದು ಊರಿಗೆ ಹೋಗ್ತಾರೆ ಆ ಊರಲ್ಲಿ ಕುರಿ ಮೇಯಿಸ್ಕೊಂಡು ಮತ್ತೊಂದು ಊರಿಗೆ ಹೋಗ್ತಾರೆ ಇಂಥ ಒಂದು ಸಂಚಾರಿ ಕುರುಬರ ಕಥೆಯನ್ನು ಕೇಳೋಣ ಬನ್ನಿ ನೇರವಾಗಿ ಮಾತಾಡ್ಸೋಣ ಅಜ್ಜಾರ್ ನಮಸ್ಕಾರ ನಮಸ್ಕಾರ ಯವ್ವ ನಮಸ್ಕಾರ ರೀ ಆರಾಮದಿರಲ್ಲ ಆರಾಮದೀವ್ರಿ ಏನು ನಿಮ್ಮ ಹೆಸರವ್ವ ಕಂಟ್ಯಮ್ಮ ಇನ್ನ ಹಾಕಿದ್ರು ಮಾತಾಡ್ತಿದ್ರು ಅಲ್ಲ ಅವರು ಬರ್ತಾರ ಈಗ ಬರ್ತಾರ ಕುಯ್ಯಾಳ್ರಿ ನೀ ಏನ್ ಮಾಡ್ತೇವ ಕುರಿಯರ್ಗೆ ಇವ್ರಿಗೆಲ್ಲರಿಗೆ ಕುರಿಯರಿಗೆ ಅಡಿಗೆ ಮಾಡೋದ್ರಿ ಮಾಡ್ತಿದ್ರಿ ಅವಾಗ ಈಗ ಮಾಡೋದಾಗಲ್ಲ ಸುಮ್ಮನೆ ಕುಂದಿರ್ತೀರಿ ಅಜ್ಜ ನೀವು ಇಬ್ರು ಇಲ್ಲೇ ಇರ್ತೀರ ಇಲ್ಲೇ ಅದ್ದಾಗ ಆರಾಮಿಲ್ರಿ ಆರಾಮಿಲ್ಲ ಈ ಕುರಿ ಹಟ್ಟಿಯಾಗ ಇಲ್ಲಿ ಜೋಪಡಿ ಹೆಂಗಿದೆ ಎಲ್ಲ ಕತೆ ಮತ್ತೆ ಹಂಗಾರ ಯಾವಲ್ಲ ನಿಮ್ದ ಅನ್ರಿ ಅಲ್ರಿ ತೋಟ ಹಿಡ್ಕೊಂಡು ಇಲ್ಲೇ ಹಟ್ಟಿ ಹಾಕಿ ಎಷ್ಟು ದಿನ ಆತಾವ ಹಟ್ಟಿ ಹಾಕಿ ಇಲ್ಲಿ ಇವತ್ತಿಗೆ 15 ದಿನ ಆತ 15 ದಿನ ಈಗ ಇನ್ನೂ ಎಷ್ಟು ದಿನ ಇರ್ತೀರಿ ಇನ್ನ 3-4 ದಿನ ಇರ್ತಾರೆ ಏನ್ ಮಾಡ್ತಾರೆ ಹೋಗ್ಕಿ ಅಂತ ನೀವು ಹೋಗ್ಬೇಕು ಮತ್ತೆ ಹೋಗ್ಬಿಡ್ತೀರಿ ನಮ್ಮಿಂದ ಮಾಡೋದಾಗಲ್ಲ ಅಲ್ಲಿ ಮನ್ಯಾಗ ಯಾರಿಲ್ಲ ಮಕ್ಕಳು ದಿಕ್ಕಿ ಗೊಬ್ಬರ ಆಗ್ಯಾರ ಇದ್ರಂಗ ಕುರಿ ತಿರ್ಕ್ಯಂದ ಹೋಗ್ಬಿಟ್ಟಾರ ನೀವು ಅವ್ರೆಲ್ಲಿ ಇರ್ತಾರ ಅಲ್ಲೇ ಹೋಗೋದು ಅಲ್ಲೇ ಹೋಗ್ಬಿಡ್ತು ಅವ್ರಿಗೆ ಏನೇನು ಮಾಡಿಕೊಡ್ತೀರವ ಅವ್ರಿಗೆ ಏನ್ ಮಾಡಂದ್ರಿ ನೀವು ಅವ್ರಿಗೆ ಸಹಾಯ ಏನೇನ್ ಮಾಡ್ತೀರಿ ಸಹಾಯ ಏನ್ ಮಾಡಂದ್ರಿ ಮತ್ತೆ ಅದ ಇದ್ದದ್ ಮಾಡ್ಕೊಂತ ಹೊಂಟ್ಬಿಟ್ಟಿ ಇದ್ದದ್ ಮಾಡ್ಕೊಂತ ಹೊಂಟ್ಬಿಟ್ಟಿ ಅದ ಏನೇನ್ ಮಾಡ್ತೀರಿ ಎಷ್ಟೊತ್ತಿಗೆ ಹೇಳ್ತೀರಿ ಪೂರ ಬೆಳಕರ್ದಿದ್ದ ಬಿಡ್ರಿ ನಾವು ಏನು ಅರೆದಾರ ಆದ್ರೆ ಗಡ ಎದ್ದು ಮಾಡ್ತಾರ್ರಿ ನಾವು ಮೊದಲು ಏನ್ ಮಾಡಂದ್ರಿ ನಾವು ಮಾಡಿದ್ವಿ ನೋಡಿದ್ವಿ ಈಗ ಏನಾಕತ್ರಿ ಮಾಡೋದಾಗಂಗಿಲ್ಲ ನಮ್ಮಿಂದ ಮಳಿ ಪಳಿ ಬಂದ್ರೆ ಹೆಂಗವ ಸೋರ್ಗಲ್ರಿ ಇದು ಸೋರ್ಗಲ್ ಇನ್ನ ನೀರ್ ಬರ್ತಾವ್ರಿ ನಾವು ಒಡ್ಡಾಕೊಂಡ್ಬಿಡ್ತೀವ್ರಿ ಸುತ್ತಲೂ ಒಡ್ಡಾಕೊಂಡ್ಬಿಡ್ತೀರಿ ಒಳಗ್ ಬರಲ್ಲ ಇದು ಸೋರಲ್ ಒಡ್ಡ ಇಲ್ರಿ ಸೋರಲ್ಲ ಸೋರಿದ್ರ ಅದ್ ಹೆಂಗ ಹಾಕಿ ಕುಂದಿರ್ತಾವ ಗುಡುಗು ಸಿಡ್ಲು ಮಳಿ ಬಂದು ಅದ್ರಾಗ ಹಂಗ ನೋಡ್ರಿ ನಾವು ಸಣ್ಣ ಹುಡ್ರು ಇದ್ರ ಸಂಖ್ಯೆ ಹಂಗ ಸಣ್ಣ ಹುಡ್ರಿದ್ದಾಗಿಂದ ಹಿಂಗ ಮಳೆ ಮಾಡ್ಕೊಂತ ಬಂದ್ರಿ ಹೊಲ್ದಾಗ ಗಡ್ಡಿದೇರಿವ ನಿಮ್ದು ಏನ್ ಮಾಡ್ತಿ ನಾವು ಮನೆಗೆ ಇದ್ದಾರ ಅನ್ಸ್ತೀವಿ ನಮ್ದು ಕುರಿಯರ್ದ ಇರೋದ ಹಿಂಗ್ಯಾರಿ ಎಷ್ಟಾಗ್ಯಾವ ವಯಸ್ಸು ಎಷ್ಟಾಗ್ಯಾವನ್ರಿ ನಮ್ಗೆ ಗೊತ್ತಾಗಲ್ಲ ಶಾಲಿ ಕಲ್ತೀರೇನ ಇಲ್ರಿ ಸಾಲಿ ಕಲ್ತಿಲ್ಲ ನಾವು ಶಾಲಿನೂ ಕಲ್ತಿಲ್ಲ ಇಲ್ಲ ನಮ್ಮ ತಮ್ಮನವ್ರು ಕಲ್ತಿದ್ರಿ ನಾವ್ ಯಾವ ಸಾಲಿಗೆ ಹೋಗಿ ಅವಾಗೇನು ಸಾಲಿದ್ ಭಾಳ ಇದ್ದಿಲ್ ಬಿಡ್ರಿ ಏನ್ ಮಾಡಿರಿ ಉಣ್ಣಕ ಇವತ್ತು ಅನ್ನ ಚಂಜಿಲಿ ಸಾರು ಅದ್ರ ಮೇಲೆ ಬಿಟ್ಟಿ ಅದ್ರ ಮೇಲೆ ಸರಿ ಮಾಡ್ಬಿಟ್ರೆ ಮಜ್ಜಿಗೆ ಮಾಡೀನ್ರಿ ಇಂತಲ್ಲಿ ಹೆಂಗ್ ಅಡಿಗೆ ಮಾಡ್ಕೊಂತೀರಿ ಬೇವ ಯಾವ ಮತ್ತೆ ಇದ್ರಾಗ ಮಾಡ್ತೀವಲ್ರಿ ಅಲ್ಲೇ ಒಲಿ ಉಡೋದು ಅದ್ರಾಗ ಇಲ್ಲಿ ಕಲ್ಲು ಹಾಕ್ಯಾರಲ್ಲ
ಇಟ್ಟಂಗಿ ಅದ್ರಾಗ ಮಾಡ್ತೀವಿ. ಅದ್ರಾಗ ರೊಟ್ಟಿ ಮಾಡೋದು, ಅನ್ನ ಸಾರು ಇಲ್ಲೇ. ಸಾರು ಇಲ್ಲೇ ಎಲ್ಲದು ಮಾಡ್ತೀವಿ ನಾವು. ಮತ್ತು ಅವು ಇವ್ ಕುಟ್ಟಾಕ ಅವೆಲ್ಲ ಎಲ್ಲಿ ಹೆಂಗ್ ಮಾಡ್ತೀವಿ? ಐತಲ್ರಿ ಏನದು? ಕಡಬತ್ತ ಅಂತೇಳಿ ನೋಡೋಣ. ಇದ ಆಯಮ್ಮ ಎದ್ರ ಕಟ್ಟಿಗಿದ ಇದು? ಎದ್ರ ಕಟ್ಟಿಗಿದನ್ರಿ ಮಾಡಿ ಕೊಟ್ಟಾರ. ಯಾರು ಎಲ್ಲಿ ಮಾಡ್ಸಿರಿ? ಎಲ್ಲಿ ಮಾಡ್ಸ್ಯಾರನ್ರಿ ನಮ್ಗೆ ಗೊತ್ತಿಲ್ಲ. ಮತ್ತೆ ಏನೇನ್ ಮಾಡಕ್ ಬರ್ತಿದ್ದು? ಆಗ ಇದು ಕೊಬ್ಬರಿ ಕುಟ್ತೀವಿ, ಚಟ್ನಿ ಕುಟ್ತವು, ಹಸಿಮೆಣ್ಸಿಕಾಯಿ ಹುರ್ಕೊಂಡು ಶೇಂಗಾ ಹುರ್ಕೊಂಡು ಚಟ್ನಿ ಕುಟ್ತೀವಿ. ಬಟ್ ಎಲ್ಲ ಚಟ್ನಿ ಮಾಡಾಕಿದ. ಚಟ್ನಿ ಮಾಡಕ್ ಮತ್ತೆ ಕೋಳಿ ಪಾಳಿ ಮಾಡಿದ್ರ ಕೊಬ್ಬರಿ ಕುಟ್ಟೋದು, ಅಲ್ಲ ಕೊತ್ತಂಬರಿ ಕುಟ್ಟೋದು, ಮಸಾಲೆ ಕುಟ್ಟೋದು. ಇದ್ರಕ ಅದ್ರಾಗ ನೋಡ್ರಿ ಗಟ್ಟಿ ಇದಾವ ಕಟ್ಟಿಗಿದ ತೆರೆದ್ದೇನಿದೆ. ಯಾವ್ದ್ರದ ಏನ್ರಿ ಅಲ್ಲಿ ವಾಣಿಕೆ ಐತ್ರಿ. ಎಲ್ಲಿ ತೂ ಅದನ್ನ ನೋಡ್ಕೆ. ಇದನ್ನ ಸ್ಪಟ್ ಐತ್ರಿ. ಇದು ಕುಟ್ಟಾಕನ ಇದು? ಇದು ಕುಟ್ಟಾಕ್ರಿ. ಒಣಕಿ ಇದು ಒಳ್ಳ ಹಿಂಗಾನ ಇದು? ಇದ್ರಾಗ ಕುಟ್ಟದ ಸಣ್ಣಗೆ ಆಗಿರ್ತೈತಿ ಬಿಡ್ರಿ. ಅದೇನು ಬೇಸಾಕತ್ತೆ ಅಡಿಗೆ. ಬೇಸಕತ್ತಲ್ಲ ಕುಟ್ ಹೆಂಗ್ ತೋರ್ಸ ಹಂಗ. ಹಿಂಗ್ ಕುಟ್ತೀರಿ ಹಿಂಗೆ ನೋಡ್ ಓದ್ ಬಂದಲ್ಲಿ. ಈಗ ಚಟ್ನಿ ಅರಿಯಾಕ ಏನಾರ ಒಂದ್ ಮಾಡಕ್ ಬೇಕಪ್ಪ ಅಂತಂದ್ರ ಇದ್ರಾಗ ಈ ಕಟ್ಟಿಗೆ ಒಳ್ಳ. ಕಟ್ಟಿಗೆ ಒಳ್ಳ. ಎಷ್ಟು ವರ್ಷ ಆತವ ಇದು? ಈ 10 ವರ್ಷ ಆತನ್ರಿ. ನಮ್ಮ ನಿಮ್ ನೆನಪಿಗೆ ಐತಲ್ಲ? ತವ್ರ ಮನೆಗಿದ್ದ ಇಸ್ಕೊಂಡಾರ. ನಮ್ಮ ಅಣ್ಣನ ಏರ್ತಿ ಕೂಡ ಇಸ್ಕೊಂಡಾರ. ಒಂದ್ 5 ವರ್ಷ ಆಗೇತನ? ಈಗಿನ ವಾದ್ ಬೇರೆನ ಅಚ್ಚ ಬೇರೆ 1-3 ವರ್ಷ ಆಗಿರ್ಬೋದು. 2-3 ವರ್ಷ ಆತನ ಇಸ್ಕೊಂಬಂದ. ಬಾರಿ ಬಿಡವ ಇದು. ಇದ್ರಾಗ ಇದ್ರಾಗ ಎಲ್ಲದು ಮಾಡ್ತೀನಿ ನೋಡ್ರಿ. ನಾವು ಮಾನಿಕಾಯಿ ಚಟ್ನಿ ಹಾಕಿ ಸುಂಟಿ ಅವು ಜಾಸ್ತಿ ಹುರ್ಕೊಂಡ್ ಕುಟ್ತಾರಲ್ರಿ, ಇದ್ರಾಗ ಕುಟ್ತಾನ. ಇದ್ರಾಗ ಕುಟ್ಟಿರಿ? ನೀವು ಓದ ಬಂದಲ್ಲಿ ಮಾನಿಕಾಯಿ ಹೋಳಕ್ಕೆ ಅಂತೀರಿ? ಹಾಕ್ಯಂತಾರಿ. ಹಾಕಿರೇನ? ಹಾಕಿವ್ರಿ. ಅಲ್ಲಿ ನಿಮ್ಮಂತ ರೆಡ್ಡರು ಹೊಟ್ಟೆ ಹಾಕಿದ್ವಿ. ಅದು ಕೊರಮಕಿ ಅಂತೇಳಿ ಮಾನಿಕಾಯ್ದು ಬರೀಮ್ಮ ಹೊರ್ಕೊಂಬಂದು ಹೋಳು ಹಾಕ್ಯಾರಿ ಅಂತ ಕೊಟ್ಟಾರ್ರಿ. ಒಂದು ಈ ಹೆಣ್ಮಗಳಿಗೆ ಒಂದು 40, ನನಗೊಂದು 40. ತಾವಾರು ಕೊಟ್ರೆ ನಾವು ಕೊಡದ್ವ ಗಂಡು ಮಗ. ಈಗ ಹೆಣ್ಮಗ ಗಂಡಕ್ಕೆ ಕಡ್ದು ಕೊಟ್ರಿ. ಕಡ್ದು ಕೊಟ್ಟು ಹಾಕ್ಯಂದೀವಿ ನೋಡ್ರಿ. ಖಾರ, ಉಪ್ಪು, ಎಣ್ಣೆ ಕಾಸಿ ಹಾಕಿವ್ರಿ. ಈಗ ಅದನ್ನ ಹೊತ್ಕೊಂಡು ಹೋಗೋದು ಹಿಂದಿಂದ? ಈ ಸಣ್ಣದ್ರಾಗ ಹಾಕಿರ್ತೀವ್ರಿ. ಅಲ್ಲಿ ಐತಲ್ರಿ ಅದ್ರಾಗ ಹಾಕಿವ್ರಿ. ಹೆಂಗ ಹಾಕಿದ್ರವ? ಮತ್ತೆ ಮಾನಿಕಾಯಿ ಕಡದನ್ರಿ ಅಗಣ ಮಗ ಹೆಂಕಣ್ಣ ಕಡದು ಉಪ್ಪು ಖಾರ ಹಚ್ಚಿ ಎಣ್ಣೆ ಕಾಸಿ ಹಾಕಿವಿ ನೋಡ್ರಿ. ಆಮೇಲೆ ಅದಕ್ಕೇನ ಅದಾಗ ಸಾಸಿವೆ ಹಾಕಿವ್ರಿ. ಸಾಸಿವೆ ಅವು ಜೀರಿಗೆ ಇರ್ತಾವಲ್ರಿ, ಕರಿಕಾಳು. ಅವ್ನ ಹೆಂಗ ಹಸಿವು ಹಾಕ್ಬೇಕನ? ಇಲ್ರಿ, ಉರಿತೀವಿ ನಾವು. ಹುರಿದು ಕುಟ್ಟಿ ಹಾಕ್ತು. ಇದ್ರಾಗ ಕುಟ್ಟಿರಿ? ಇದ್ರಾಗ ಕುಟ್ಟಿರಿ. ಇದ್ರಾಗ ಸಣ್ಣಗೆ ಪುಡಿ ಪುಡಿ ಮಾಡ್ಬೇಕನ? ಪುಡಿ ಹಾಕತ್ರಿ. ಪುಡಿ ಪುಡಿ ಮಾಡಿ ಮಿಕ್ಸರ್ ಹೆಂಗ ಹಾಕ್ತಾರ್ರಿ ಹಂಗ ಹಾಕ್ತಾರ. ಹಂಗ ಹಾಕಿ ಇದನ್ ಮಾಡಿರಲ್ಲ ನೋಡವ. ಎಣ್ಣೆ ಹಾಕ್ಬೇಕನ? ಎಣ್ಣೆ ಕಾಸಿ ಹಾಕಿವ್ರಿ. ಬೆಳ್ಳುಳ್ಳಿ ಎಣ್ಣೆ ಕಾಸಿ ನಿಂದ್ರಂಗ ಹಾಕಿವ್ರಿ. ಊಟ ಮಾಡ್ರಿ ನಾನು. ಮಾಡೋಣವ, ಮಾಡೋಣ, ಊಟ ಮಾಡೋಣ ಬೇವ. ಕೈಲೆ ಮಾನಿ ಒಳಂದ ಒಂದ್ ಸ್ವಲ್ಪ ಇದು ಏನದ ಅನ್ನ ಮಾನಿ ಒಳ ಇಷ್ಟು ಉಂಡ್ರ ಸಾಕ. ಸಾರು ಇಲ್ಲಂದ್ರೆ ನಡಿತೈತಿ. ಸಾರು ಎಲ್ಕ್ರ ನಡಿತೈತ್ರಿ. ಎಣ್ಣೆ ಅದ್ರೊಳಗ ಮ್ಯಾಗದ ಎಣ್ಣೆ ಹಾಕಿ ಉಂಡ್ರ ನಡಿತೈತ್ರಿ. ಅದಂಗ ಮಾಡಿ ನೋಡ್ರಿ ನಾವು. ಹಂಗಾರ ಉಂಡ ಹೊಕ್ಕಿ ನಾವ್ ನಿನ್ ಕೈಲಿ ಮಾಡಿದ್ದ? ಉಂಡ್ರಿ ದೇವ್ರಿ. ನಾವೇನು ಉಣಕ್ಕ ಬ್ಯಾಡ ಅನ್ಗಲ್ರಿ. ಈ ಇಂತಲ್ಲಿ ಓದ್ ಬಂದಲ್ಲಿ ಪೂಜೆ ಪುನಸ್ಕಾರ ಹೆಂಗ್ ಮಾಡ್ತೀರಿ? ಇದರಲ್ಲೇ ಮಾಡ್ತೀವಿ ನೋಡಿ. ಏನ್ ಮಾಡ್ತೀರಿ? ಈಗ ಒಂದು ಗುಂಡ್ಯಾಗ ದೀಗೆ ಹಚ್ಚಿಡ್ತವ್ರಿ. ಪೂಜೆದ್ದು ದೀಗೆ ಹಚ್ಚಿಟ್ಟು ಕುಂಕುಮ ಈ ಬಿತ್ತಿ ಹಚ್ಚಿ ಉದ್ನಿ ಕಡ್ಡೆ ಚಂದ ಮಾಡ್ತೀವಿ. ನಮ್ಗೆ ಇದ ದೇವ್ರು. ಈ ಪುಟ್ಟಿನ ದೇವ್ರ ನಿಮ್ಗ? ನಮ್ಗೆ ಪುಟ್ಟಿನ ದೇವ್ರಿ. ಅದು ಹಳೇದಾಗೈತಿ, ತರ್ಬೇಕಂದ್ರೆ ತರಕ ಕಲಿಯೋದು ಬರ್ರಿ. ಅದ ಅದ್ರಾಗ ಏನೇನ್ ಇರ್ತಾವ? ಅದ್ರಾಗ ಏನ್ ಇಟ್ಟಿರ್ತಾವ್ರಿ ಹಂಗ ಅದನ್ನ ಇದನ್ನ ಹುಡ್ರು ಕುಂಕುಮ ಡಬ್ಬಿ ಈ ಬಿತ್ತಿ ಪೂಜೆ ಸಾಮಾನು ಇಟ್ಟಿರ್ತು. ಅದ್ಭುತ ಅದ್ಭುತವ. ದೇವ್ರ ಹಿಂಗ ನಡ್ಸ್ಯಂತ ಹೊಂಟೇನ್ರಿ. ದೇವ್ರ ಕಡಿಯೋದು ನಾವು ಮನುಷ್ಯರು ಏನ್ ಕಾಯ್ತೀವ್ರಿ? ದೇವ್ರ ಕಾಯ್ಬೇಕು. ದೇವ್ರ ನೋಡ್ರಿ ನಾವ? ದೇವ್ರ ಏನ್ ದೇವ್ರ ನೋಡೋದ್ರಿ?
ನೀವ ದೇವ್ರು? ನಾವು ದೇವ್ರು ಎಲ್ಲಿ ಹೋಗದ ಎಲ್ಲಿಲ್ರಿ ಕರ್ಕೊಂಡು ಹೋಗಿ ಮಕ್ಳು ಪಕ್ಕ ತೋರ್ಸ್ಕೊಂಬಂದ್ರೆ ಹೋಗ್ಕೋರಿ ನಾವು ಹೋಗ್ಲಿಕ್ಕೆ ಮಕ್ಳು ತೋರ್ಸ್ಕೊಂಡ್ ಬರ್ಬೇಕು. ಎಷ್ಟದವ ಮಕ್ಳು? ಎಷ್ಟು? ಅಯ್ಯೋ ಮಕ್ಳು ಜಗ್ ಮಂದಿ ಇದಾರೆ. ಐದು ಮಂದಿ ಗಂಡು ಮಕ್ಳು ರೀ, 6 ಮಂದಿ ಹೆಣ್ಮಕ್ಳು. ಬಾ 11 ಜನ. ಹಾಂ, 1 ಡಜನ್ ಇನ್ನೊಂದು. ಹಾಂ, 1 ಡಜನ್ ಮಕ್ಳು ನಾಡ್ದೇವ? ಡಜನ್ ಯಾಕ್ರಿ, ಇಬ್ರು ಸತ್ತಾರೆ ಹೆಣ್ಮಕ್ಳು. ಹಾಗಾರ 1 ಡಜನ್ ಮೇಲೆ ಆಡ್ದಿ. ಮೇಲೆ ಆದ್ವಿ. ಕೋಳಿನ ಸಾಕಿರಿ ನಿಂದ್ರ ಇದ್ರಾಗ? ಕೋಳಿನೂ ಸಾಕಿವ್ರಿ. ಕೋಳಿ ಸಾಕು ಇದ್ರಾಗ? ಬೇರೆ ಮುಸ್ತೂರಿ ಅತ್ತಾಗ. ನಮ್ಮ ಅಂದ್ರೆ ದೊಡ್ಡವು ಇಲ್ರಿ, ಸಣ್ಣದು ಒಂದು ಮರಿ, ಒಂದು 9 ಮರಿ ಅವನ ಏನು ಮಾಡ್ತು. ನಮಸ್ತೆ ಅಣ್ಣ. ನಮಸ್ಕಾರ. ಏನು ನಿಮ್ಮ ಹೆಸರು? ಹನುಮಂತ. ಹನುಮಂತ. ಕುರಿ ಕಾಯೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಬಂದೀನಿ. ಅದನ್ನ ಹೇಳ್ರಿ, ಇದೆಲ್ಲ ಇದು ಗಾಡಿನೂ ಮಾಡ್ಕೊಂಡ್ರಿ, ಹೋದ ವರ್ಷ ಇದ್ದಿಲ್ಲ ಇದು? ಇದ್ದಿಲ್ರಿ. ಏನಿಲ್ರಿ, ವರ್ಷಕ್ಕಂತ ವರ್ಷ ಮತ್ತೆ ಹಂಗೆ ಹೋಗೋದಲ್ಲ ಮುಂದೆ, ಹಂಗೆ ಗಾಡಿ ಬಾಡಿ ಜಾಸ್ತಿ ಆಗೋದಕ್ಕೆ ನಾವು ಒಂದು ಮಾಡ್ಕೊಂಬಿಟ್ರ ಸ್ವಂತ ಟ್ಯಾಕ್ಟ್ರಿ ಮಾಡ್ಕೊಂಬಿಟ್ರಿ? ಟ್ಯಾಕ್ಟ್ರಿ ಏನಿದೆ? ಏನು ಟ್ಯಾಕ್ಟ್ರಿ ಇದು? ಟ್ಯಾಕ್ಟ್ರಿ. ಇದ್ರಾಗೆ ಇದು ಎದಕ್ಕೆ ಬಳಸ್ತೀರಿ ಇದನ್ನ? ಎದಕ್ಕಲ್ರಿ, ಸಾಮಾನು ಆಟ ಆಯ್ತು, ಆಟಿಕಿಂದ ಹೋಗಕ್ಕೆ ಹಂಗೆ. ಮತ್ತೆ ಈಗ ಬದ್ಲಿ ಆದ್ರೆ ರೇಟ್ ಜಾಸ್ತಿ, ನಮ್ದಾದ್ರೆ ಮತ್ತೆ ಈಗ ನಮಗಿರ್ತೈತಿ. ಈಗ ಇಳಿಸೋದ್ರಲ್ಲಿ ಏರೋದಲ್ಲಿ ಎಲ್ಲ ಒಟ್ಟು ತಲೆಬೇನೆಲ್ಲ, ಹಂಗಾಗಿ ನಮ್ಗೆ ಸ್ವಂತ ಆಗಿಬಿಟ್ರೆ ಕಿರಿಕಿರಿಲ್ಲ. ನಾವು ಜಾಣಿ ಅಷ್ಟು ಹೋಗ್ಬಿಡ್ತಾವ ಇದ್ರಾಗ ಹೋಗ್ಬಿಡ್ತಾವ. ಈಗ ನಾವು ಒಂದಲ್ಲಿ ಇರೋಲ್ಲ, ಹಂಗೆ ಹೋಗೋದು ಮ್ಯಾಕೆ ಹಂಗೆ ಅಲ್ಲಿ ತನಕ ಹೋಗೋದ ತಯಾರಿಗೆ. ಈಗ ಎಲ್ಲಿಂದ ಬಂದಿರಿ ಹಂಗಾರೆ? ತಳಕ್ಕೆ ಮಗಂಡಿಂದ ಬಂದಿವಿ, ಸಿನ್ನೂರಿಂದ. ಎಲ್ಲಿಗೆ ಹೋಗೋರಾಗ? ಈಗ ಮುಂದಕ್ಕೆ ಹಿಂಗೆ ಮ್ಯಾಗ ರೋಡ್ ತನ ಹೋಗ್ರು, ಹಿಂಗೆ ರೋಡ್ ತನ ಹೋಗಿ ಮತ್ತೆ ಒಳ್ಳೆ ಸುಗ್ಗಿ ಮಗನಿಗೆ ಕೊಯ್ತಾರಲ್ಲ ಅವಾಗ ದೀಪಾವಳಿ ಸೆಟೆ ಮಸಿಗೆ ಅವಾಗ ಈ ಕಡೆ ಬರುತ್ತೆ. ಒಟ್ಟ ಊರು ಮುಟ್ಟಗಲ್ಲ? ಊರಿಗೆ ಹೋಗಲ್ಲ ನೀವು? ಎಲ್ರಿ ಊರಿಗೆ ಹೋಗಲ್ಲ. ಊರಾಗ ಮೇಗಲ್ರಿ, ಊರಾಗ ನೀವು ಊರಾಗ ಕುರಿ ಭಾಳ ಇರ್ತಾವ್ರಿ, ಹಂಗಾಗಿ ನಮ್ಗೆ ಗೇಟಿಗಲ್ಲ ಹೊರಟಿ ತಿರ್ಗೋರಲ್ಲ. ಅವ್ರಿಗಿಂತ ಭಾಳ ಇರ್ತಾವ ನೀವು? ಅವ್ರಿಗಂತನಲ್ರಿ, ಅವ್ರಿಗೆ ರೂಢ ಇರ್ತಾ ಅಲ್ಲಿ, ಹಂಗೆ ವರ್ಷ ಅಲ್ಲೇ ಇರ್ತಾರಲ್ಲ, ನಾವು ಅಲ್ಲಿ ಇರಲ್ಲ, ಹಂಗಾಗಿ ಅದು ರೂಢಿನ ಮೇಲೆ ಹೋಗೋದು. ಇವು ಇಷ್ಟು ಕುರಿ ನಮ್ಮ ಮತ್ತೆ 400 ಕುರಿ ಅದಾವೆ ಹೆಚ್ಚು ಕಡಿಮೆ? ಅವು 3-4 ಮಂದಿ ಅವ್ರ. ಇಷ್ಟು ಕುರಿನ ಮತ್ತೆ ಹೆಂಗೆ ಅಟ್ಟಿ ಹೆಂಗೆ ಹಾಕ್ಯಂತೀರಿ? ಇಲ್ಲ ಹಾಕೊಳ್ರಿ, ಹೆಂಗೆ ಮಾಡ್ತೀರಿ ಇದನ್ನ ಕುರಿ ಅಟ್ಟಿ ಹಾಕೋದು? ನಿಮ್ದು ಅಟ್ಟಿ ಇಲ್ಲನ? ಅದನ್ನ ತೆಗೆದು ಬಿಡಿರಿ, ಇದನ್ನೆಲ್ಲ ಅರ್ಥ ಈಗ ತೆಗೆದ್ರಿ? ಈಗ ಅರ್ಥ ಬಿಡಿಯೋದ ಇದ ಅಟ್ಟೇನ ಈಗ? ಇದಟ್ರಿ. ಇಲ್ಲ ಇದು ಮುಟ್ಟಿದ್ರೆ ಏನಾಗಲ್ಲ ಈಗ? ಇಲ್ರಿ, ಅದನ್ನ ಕೊಟ್ಟಿಲ್ಲ ಶಾರ್ಟ್. ಈಗ ಅದನ್ನ ಕೊಟ್ಟಿಲ್ಲ ಅಂದ್ರೆ ಅದು ಒದಿತೈತ್ರಿ ಶಾರ್ಟ್. ಅಲ್ಲ ಇದ ಅಟ್ಟೇನ ಈಗ? ಇದಟ್ರಿ. ಹೆಂಗ ಅಣ್ಣ ಇದು? ಈ ಕಡೆ ಈಗ ಅವಾಗ ಬಲಿ ತಂತಿ ಬಡಿತೀರಲ್ರಿ, ಅದ್ರ ಪ್ರಕಾರ ಇಲ್ರಿ, ಏನ್ ಮಾಡೋದು, ಏನಾಗಲ್ಲ ಈಗ? ಕರೆಂಟ್ ಇಲ್ಲ? ತಗತ್ರಿ. ಒಂದು ವೈರ್ ಸಾಕನಪ್ಪ? ಇದು 1 ವರ್ಷ ಸಾಕ್ರಿ. ಇದು ಹಾಕಿಬಿಟ್ರೆ ಹೋಗೋದಿಲ್ಲ, ಗಾಡಿಗೆ ಹೋಗಲ್ರಿ. ಒಂದು ಕುರಿ ಹೊರಗೆ ಹೋಗಲ್ಲ? ಹೋಗಲ್ರಿ, ಒತ್ತಿದ್ದಿಲ್ಲರಿ, ಶಾರ್ಟ್ ಹೊಡಿತೆ. ಹಂಗಾಗಿ ಹೋಗಲ್ಲ ನೋಡ್ರಿ, ಗಾಡಿಗೆ ಹೋಗಲ್ಲ. ಎಷ್ಟು ಬೀಳುತ್ತೆ ಇದು? ಇದು ನಾವು ರೊಕ್ಕ ಕೂಡ ಬ್ಯಾಟ್ರಿ ರೇಟ್ ರೀ, ಮತ್ತೆ ಬಲ್ಲಿದೇನು ಅಷ್ಟೇ ರೇಟಲ್ಲಿ 2000 ಹಿಂಗೆ 1500 ಹಿಂಗೆ ಬೀಳ್ತಾವೆ. ಅದ ನೋಡ್ರಿ ಜಾಸ್ತಿ ಇರ್ತದೆ. ಎಷ್ಟು ಬೀಳ್ತೀರಿ ಇದು ಒಟ್ಟ ಟೋಟಲ್? ಎಲ್ಲ ಟೋಟಲ್ ಇದು ಶಾರ್ಟ್ ಅದೆಲ್ಲ ಬ್ಯಾಟ್ರಿ ಸೇರಿಸಿ 13,000 ರೂಪಾಯಿ ಐತ್ರಿ. 13,000 ರೂಪಾಯಿ? ಅದೊಂದು ಇದ ಅಟ್ಟಿನ ಬೇಸಿ ಇದ ಚಲೋ ರೀ, ಒತ್ತೊಂದು ಹೋಗನ ಅಡ್ಡಾಡಕ್ಕೆ ಎಲ್ಲ ಚಲೋ ಇದೆ. ಪಂತಿ ಎಲ್ಲ ವಜ್ಜಿದ್ದು ಅವಾಗ ಚಲೋ ಇದ್ರಿ. ಒಂದು 4 ಊಟ ಬಿಡೋದ್ರ ಮೂಲಿಗೆ ಕಟ್ಟಿ ಬಿಡೋದು. ಹಿಂಗೆ ಊಟ ಭಾಳ ಹೇಳ್ರಿ ಚಡಿಗಳು. ಇದು ದಾರ ಆಟ ಏನು ಮನುಷ್ಯರಿಗೆ ಅಪಘಾತ ಏನಿಲ್ಲ? ಇಲ್ರಿ, ನಾವು ಹುಡ್ಕಂದ್ರೆ ನಿಂಗೆ ಗೊತ್ತೈತ್ರಿ ಆಟ, ಏನು ಅಪಘಾತ ಇಲ್ರಿ. ಕುರಿಗೆ ಮರಿಗಾದ್ರೆ ಏನಿಲ್ಲ. ಈ ಕರೆಂಟ್ ಹಿಡ್ಕೊಂಬಿಟ್ರೆ ಸತ್ತೋಗ್ಬಿಡ್ತಾವ, ಇದಕ್ಕಾದ್ರೆ ಏನಾಗಲ್ಲ. ಶಾರ್ಟ್ ಹೊಡೆದು ಒಳಗೆ ಹೋಗ್ತಾವ. ಇದ್ರ ಸರಿಸಿ ಬರಲ್ರಿ. ಈಗ ಗಂಟುಗಳೆಲ್ಲ ಒಳಗಿಡ್ತೀವಿ. ಇದೆಲ್ಲ ಊಟ ಮಾಡೋ ಸಾಮಾನೆಲ್ಲ ಇಲ್ಲಿ ಒಳಗಿಲ್ಲ. ಯಾವಾಗ ಇಲ್ಲಿ ಫಿಕ್ಸ್ ಇಲ್ಲೇ ಇಳಿಸಂಗಿಲ್ಲ ಇವ್. ಅವು ಆಗಲೇ ಮಗಳಿಗೆ ತಕ್ಕ ನಾವು ಯಾವ್ದಾನ ಈಗ ನಾವು ಅಡುಗೆ ಮಾಡ್ಕೊಳವಾದ್ರೆ ಇಲ್ಲೇ ಗಂಟುಗಳು ತಕ್ಕನಲಾರ್ದು ಅಲ್ಲಿ ಮ್ಯಾಲೆ ಇಟ್ಬಿಡ್ದು ಎಲ್ಲ ಊಟ. ದೀಪ ಹಚ್ಚಿರಿ ನೋಡ್ರಿ, ಇವತ್ತು ಆಯ್ತಾರಲ್ರಿ ನಮ್ಮ ಮಲೈನ ದೇವ್ರು ಇವತ್ತು ಅಲ್ಲಿ ದೀಪ. ಇದು ನಿಮ್ಮ ಪೂಜೆ ಮಾಡೋ ಜಾಗ ಇದು ಇದೇನ? ಅಡಿಗೆ ಇದು ಹಾಲು ಅಡಿಗೆ ಅಡಿಗೆ ಮಾಡ್ತೀವ್ರಿ. ಅಡಿಗೆ ದೀಪ ಹಚ್ತೀವ್ರಿ. ಬರ್ರಿ. ಮತ್ತು ಮೊಬೈಲ್ ಚಾರ್ಜ್ ಮಾಡ್ಕೊಳಕ್ಕೆ ಏನು ಮಾಡ್ತೀರಿ? ಚಾರ್ಜ್ ಮಾಡ್ಕೊಳಕ್ಕೆ ನೋಡ್ರಿ ಸರ್, ಇದಕ್ಕೆ ಸೋಲಾರಿಗೆ ಇಟ್ಕೊಂತೀವಿ. ಇದಕ್ಕೆ ಈ ಬ್ಯಾಟ್ರಿ ಐತಿ, ಇದಕ್ಕೆ ಬ್ಯಾಟ್ರಿ ಚಾರ್ಜ್ ಆದಾಗಲೇ ರಾತ್ರಿ ಕಡೆ ಅದಕ್ಕೆ ಇಟ್ಕೊಂತೀವಿ. ಭಾರಿ ಪ್ಲ್ಯಾನ್ ಮಾಡಿರಪ್ಪ ಎಲ್ಲ. ಮತ್ತೆ ಅಡಿಗೆ ಮತ್ತೆ ಮಾಡ್ಕೋಬೇಕಲ್ರಿ ಎಲ್ಲ. ಮತ್ತೆ ಓಟ್ರಿಗೆ ಊರಾಗ ನಡೆಯಂಗಿಲ್ಲ, ನಾವು ಊರಾಗ ಇರಲ್ಲ. ಈಗ ನಾವು ಎಲ್ಲಿ ಇರ್ತೀವಿ ಅಲ್ಲಿ ಹಂಗೆ. ಮತ್ತೆ ಇವು ಇಂಥವನ್ನೆಲ್ಲ ಬಿಸಿಲಿಗೆ ಚಾರ್ಜ್ ಆಗೋ ಥರದ ಬ್ಯಾಟ್ರಿ ಚಾರ್ಜ್ ಆದಾಗಲೇ ರಾತ್ರಿ ಅದಕ್ಕೆ ಮಾಡ್ಕೊಳೋದು. ಇದು ತಾಡಪಳ್ರಿ, ಅದು ತಾಡಪಳ್ರಿ. ಅದು ಒಟ್ಟು ಈಗ 12 ಗೂಟದ್ರಿ ಅದು. ಅದನ್ನ ಬಡ್ಕೊಂಬಿಡ್ರಿ, ನೀರು ಬರಂಗಿಲ್ಲ, ಏರಿನಾಕ ಏನು ಗಾಳಿ ಬರಂಗಿಲ್ಲ.
ಅದು ಭಾರಿ ನಮ್ಗೆ ಇದ್ದಂಗೆ ಅದು ಗುಡಿಸಲಿ ಹಾಕ್ತಾರಲ್ಲ ಮನ್ಯಾಗ ಅದ್ರ ಹಂಗಿದ್ದಂಗೆ ರೀ ಅದು. ಇದು ಒಂದು ಇದು ಸೋಲಾರ್ ಇದ್ರ ಇದು ಅರ್ಥ ಕೊಡೋದು ರಾತ್ರಿ. ಇದು ಅರ್ಥ ಕೊಡೋಕೆ ಬರುತ್ತಾ? ಕುರಿಗೆ ಅರ್ಥ ಕೊಡೋದು ಅದು ಫೋನ್ ಚಾರ್ಜ್ ಮಾಡ್ಕೊಳೋದು. ಇದು ಕುರಿ ಹಟ್ಟಿ ಕೊಡೋದ್ರಿ ಚಾರ್ಜ್. ಈಗ ಚಾರ್ಜ್ ಆಗತ್ತೈತಿ ಈಗ ಅದು ಆಗೈತ್ರಿ. ಬಿಸಿಲಿಗೆ ಮ್ಯಾಲೆ ಸೋಲಾರ್ ಐತಲ್ರಿ ಅದು. ಸೋಲಾರಿಂದನೇ ಚಾರ್ಜ್ ಎಲ್ಲ. ಅದು ಮತ್ತೆ ಬಿಸಿಲಿಗೆ ಕಾದಂಗಲ್ಲ ಅದು ಒಳಗೆ ಬ್ಯಾಟ್ರಿ ಐತ್ರಿ ಅದ್ರ ಒಳಗೆ. ಅದು ಚಾರ್ಜ್ ಆಗಿಬಿಡುತ್ತೆ. ರಾತ್ರಿ ಕಡೆ ಕೊಟ್ಟಿನಂದ್ರೆ ಬೆಳತನ ಕೆಲಸ ಮಾಡ್ತಾರೆ ಅದು. ಇದು ನೀವು ಉಳ್ಕೊಳಕ ಇದು ರಾತ್ರಿ ಮತ್ತೆ ಅಡುಗೆ ಮಾಡ್ಕೊಳೋದು. ರಾತ್ರಿ ಮಳೆ ಪಳೆ ಬಂದಾಗ ಮಕ್ಕನಾಕರಿ ಇದು ನಿಮ್ದು ವಸತಿ. ಇದು ರಾತ್ರಿ ಸಾಮಾನ್ಯ ಹರ್ಕೊಂಡು ಹೋಗೋದು. ರಾತ್ರಿ ಮಕ್ಕನ ಊಟ ಮಾಡೋದು ಇದು ಎಲ್ಲ. ಅಡುಗೆ ಎಲ್ಲಿ ಮಾಡ್ತಾರೆ ಸರ? ಇಲ್ಲಿ ಕುಂದಿರ್ತು. ನಮ್ಮ ದಣಿ ಬಂದು ನೋಡ್ರಿ. ಏನು ಇದ್ರಾಗ ಒಂದು 10 ಮಂದಿ ಕುಂತ್ಕೊಂಡ್ರ ಆರಾಮ್ ಹಿಡಿತು ನೋಡ್ರಿ. ಇದೇ ಮಳೆ ಬಂದ್ರೆ ಬೆಕ್ಕದಂತ ಮಳೆ ಬರಲ್ಲ, ಒಂದು ದನಿ ಸೋರಂಗಿಲ್ಲ. ಇಷ್ಟು ತಗೊಂಡು ನಿಂಬೆಹಣ್ಣು ಎಲ್ಲಿ ಅರಿಸಂಬಂದ್ರಿ? ನಿಂಬೆಹಣ್ಣ ತಗೊಂಡು ಚಟ್ನಿ ಹಾಕ್ಬೇಕಂತಂದ. ಮನೆ ಚಟ್ನಿ ಮನೆ ಚಟ್ನಿ ಹೋಳು ಹಾಕ್ತಾರೆ. ನಿಂಬೆ ಹೋಳು ಹಾಕ್ತಾರೆ. ನಿಂಬೆ ಹೋಳು ಹಾಕ್ಯನಾಕ ನಿಂಬೆ ಹೋಳು ಹಾಕ್ಬೇಕಂತ ತಗೊಂಡು ನೋಡ್ರಿ. ಅದು ನೀನು ಹಾಕಿಲ್ಲ ಸಾಮಾನು. ಸಂತಿ ಪಂತಿ ಇವೆಲ್ಲ ಹೆಂಗ್ ಮಾಡ್ಕೊಂತೀರಪ್ಪ ಇಂತಲ್ಲಿ ಬಂದಲ್ಲಿ ಹೋದಲ್ಲಿ? ಬಂದಲ್ಲಿಲ್ರಿ ಮತ್ತೆ ಹಂಗ 15 ದಿನಕ್ಕೆ ತಿಂಗಳಿಗೆ ಹಂಗೆ ದೊಡ್ಡ ಊರು ಇರ್ತಾಳ್ರಿ ಕುಷ್ಟಿಗೆ. ಹಿಂಗೆ ಹೋಗೋದ ಒಂದ್ಸಲ ತಂದು ಬಿಡೋದ. ಮತ್ತೆ ನಂಗೆ ಮುಂದೆ ಹೋಗೋದು. ಮತ್ತೆ ಮುಂದೆ ಹಿಂಗೆ ರೌಂಡ್ ತನ ಹೋಗ್ಕೊಳ್ರಿ. ಮತ್ತೆ ಅಲ್ಲಿ ಆಗಿಗೋದ್ರೆ ಅಲ್ಲಿ ತಗೋದ. ಹಂಗೆ ಕಾಯಿಗಡ್ಡೆ ಪಾಯಿಗಡ್ಡೆ ನಂಗೆ ಆಗಿಗೋದಲ್ಲಿ ತಗೋದ. ಕಿರಣ್ ಪರಣ್ ಹೆಂಗಿದ್ರೆ ಹಂಗೆ ತಿಂಗಳು 2 ತಿಂಗಳು ಒಂದ್ಸಲ ತಂದು ಬಿಡೋದು. ಬಟ್ ಎಲ್ಲೆಲ್ಲಿ ಹೋಗ್ತೀರಿ ಅಲ್ಲೆಲ್ಲೇ ತೊಗೊಂಡ್ಬಿಡೋದು? ಇಲ್ರಿ ಹೋಗ್ತಿಲ್ಲ ಮಾಡ್ಬೇಕಂದ್ರೆ ಏನಿಲ್ಲ ಮೇನು ಎಲ್ಲೆಲ್ಲಿ ಹೋಗೋ ಅಲ್ಲೆಲ್ಲಿ. ಅಲ್ಲೇ ಇನ್ನೂ ಎಷ್ಟು ದಿನ ಇರ್ತೀರಪ್ಪ ಇಲ್ಲಿ? ಇಲ್ಲಿ ಇನ್ನೊಂದು 2-3 ದಿನ ಇರ್ತೀರಿ. ಇನ್ನೊಂದು 2-3 ದಿನ. ಇಲ್ಲಿ ಕುಷ್ಟಿ ಮ್ಯಾಕ ಬಂಡಿ ಕ್ರಾಸ್ ಬರ್ತಾಳ್ರಿ. ಅಲ್ಲಿ ಹೋಗು. ಅಲ್ಲಿ ಒಂದು 2 ದಿನ ಇರ್ತು. ಅಲ್ಲಿ ಮತ್ತೆ ಹಂಗೆ ರೋಣ ಆಗ ಹೋಗೋದ ಬರೀ ಊಟ ಮಾಡೋಣ ಅಜ್ಜಿ ಕೈಲಿ. ಮಾನಿಕಾಯಿ ಚಟ್ನಿ ಭಾರಿ ಐತವ. ಸ್ವಲ್ಪ ಸಾಕು. ಹಂಗೈತಿ ನೋಡ್ರಿ. ನಾವು ಅಡಿವನ್ನಾರು ಮಾಡಿವಿ. ಎಲ್ಲ ಯಾವ ಅಡಿವಂದ ಅಷ್ಟ ಊರಂದ ಅಷ್ಟ ಅದು ಏನು ಪರ್ಕ್ ಇರ್ತಾನೆ. ಅಜ್ಜ ಅಲ್ಲಿ ಬಂದಿದ್ದ ಕರೆಯಕ್ಕೆ ಉಣ್ಣು ಬಾ ಅಂತ. ಹಂಗ ಹೋಗಂಗಿದೇನಂತ ಬಂದಾನ ಆತ್ನ. ನೋಡವ ಎಷ್ಟಿದೆ. ಊಟ ಮಾಡೋಣ ಬರ್ರಿ. ಭಾರಿ ಆಗೈತವ ಇದು. ಹಂಗಂತ ಮಾಡೀನಿ ನೋಡ್ರಿ. ಘಮ ಘಮ ಅಂತ ಬಿಡಿವು. ಅದು ತುಂಬಾಗಿದ್ದು ರೀ. ಮತ್ತೆ ಉಂಡರ್ ನನ್ನ ಮಕ್ಕಳು 2 ಅದಾರ ಈಗ. ಇವ್ರು ಸಣ್ಣರ್ರಿ. ಅವಳಿ ಜವಳಿ ಇವ್ರಿಬ್ರು. ಅವ್ರು 3 ಬಿತ್ತು ಬೇರೆ ಬೇರೆ ಹಾಕ್ಯಾರ ತಂಗಿದ್ ಹೆಂಗ್ ಜೋಪ್ಡಿ ಹಾಕಿ ಅವ್ರು ಹಂಗ ಹಾಕ್ಯಾರ. ಒಬ್ಬ ಅದಾರ್ರಿ. 4 ಹೆಣ್ಮಕ್ಳು 9 ಗಂಡು ಮಗ. ಹಿರಿಯತ್ತಗ ಮಗ್ಗ. ಆಗ ಸಣ್ಣ ಮಗ್ಗ 2 ಅದಾರ. ಒಬ್ಬ ಹೆಣ್ಮಗಳು ಒಬ್ಬ ಗಂಡು ಮಗ. ಇನ್ನೊಬ್ಬ ಗಂಡು ಮಗ್ಗ 3 ಹೆಣ್ಮಕ್ಳು 9 ಗಂಡು ಮಗ ಅದಾರ್ರಿ. ಇವ್ರಿಬ್ರಿಗೆ 9ಗೆ 2 ಗಂಡು ಮಕ್ಕಳು ರೀ. 9ಗೆ ಈ ಮೊನ್ನೆ ಯಾರಿಗೆ ಆಗೈತೆ ರೀ. ಈಗ ನಾನು ಬಗ್ಸಿತೀನಿ ತಗರಿ ಫಸ್ರು ಪಾಸ್ ಬೂತಾವಂತಂದು. ನಿಮ್ಗೆ ಆರಾಮ್ ಏನಾರ ಚೆಪ್ತೇವಂದ್ರೆ ಮತ್ತೆ ದವಾಖಾನಿಗೆ ಹೋಗೋದು ಹೆಂಗೆ ಮಾಡ್ಕೊಂತೀರಿ? ನಾವು ಅದು ಗಾಡಿ ಐತಲ್ರಿ. ಗಾಡಿ ತಗೊಂಡು ಎಲ್ಲಿ ಸಿಟಿ ಇದ್ದಲ್ಲಿ ತೋರ್ಸ್ಕೊಂಬರ್ತಾರೆ ಮಕ್ಕಳು. ಹೊಲದೊಳಗ ಅಲ್ಲಿ ಇಲ್ಲಿರೋರಿಗೆ ಜಡ್ಡ ಕಡಿಮೆ ಏನಂತೀವ? ಜಡ್ಡ ಕಡಿಮೆ ಬಿಡ್ರಿ ಮತ್ತೆ. ಊರಾಗಿರೋರಿಗೆ ಜಡ್ ಜಾಸ್ತಿ ಏನಂತೀವ? ನಾವು ಅಲ್ಲಿ ಬೋದ್ರಾಗ ಅಡಿವಾಗದಾರಿ. ಮಾಲಕರಿದ್ದಲ್ಲ ಅವರು ಈಗ ಮಾಲಕರು ಮಾತಾಡಿ ಹೋದ್ರಲ್ಲ ಅವ್ರ ಮಾವರ ಅವ್ರ ಏನ ನಿಮ್ಮ ಮಾವ ಫಸ್ಟ್ ಮಾತಾಡಿದ್ರಲ್ಲ ಮಾವರು.